ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಗಿಲ್ಲಿ ಅವರು ಬಿಗ್ ಬಾಸ್ ಸೀಸನ್ 12ರ ಎಂಟರ್ಟೈನ್ಮೆಂಟ್ ಕಿಂಗ್. ನಿನ್ನೆ ರಜತ್ ಬುಜ್ಜಿ ಅವರು ಗೆಸ್ಟ್ ವೈಲ್ಡ್ ಕಾರ್ಡ್ ಆಗಿ ಆಟ ಮುಗಿಸಿ ಹೋಗಬೇಕಾದ್ರೆ ಗಿಲ್ಲಿ ಅವರಿಗೆ ಕೊಟ್ಟ ಬಿರುದು ಅಂದ್ರೆ ಅದು ಸಕಲ ಕಲಾವಲ್ಲಭ. ಅದೇ ಇವತ್ತಿನ 2ನೇ ಪ್ರೊಮೋದಲ್ಲಿ ನಾಮಿನೇಷನ್ಸ್ ವಿಚಾರದಲ್ಲಿ ಗಿಲ್ಲಿ ಅವರು ರಾಶಿಕಾ ಬಗ್ಗೆ ತಗೊಂಡಿರೋ ನಿಲುವು ನೋಡಿದಾಗ ಇವರೊಬ್ಬ ಮಾಸ್ಟರ್ ಮೈಂಡ್ ಅಂತ ಕೂಡ ನಿಮಗೆ ಖಂಡಿತ ಅನಿಸುತ್ತೆ. ಈ ವಾರದ ನಾಮಿನೇಷನ್ಸ್ ಅಲ್ಲಿ ಒಂದು ಭಯಂಕರ ಟ್ವಿಸ್ಟ್ ಇಟ್ಟಿದ್ದಾರೆ ಬಿಗ್ ಬಾಸ್. ಒಬ್ಬೊಬ್ಬರೇ ಸದಸ್ಯರು ಆಕ್ಟಿವಿಟಿ ರೂಮ್ಗೆ ತೆರಳಬೇಕು. ಲಿವಿಂಗ್ ರೂಮ್ ನಲ್ಲಿರೋ ಮಿಕ್ಕ ಎಲ್ಲ ಸದಸ್ಯರು ಕೆಂಪು ಮತ್ತು ಹಸಿರು ಕಾರ್ಡ್ ತೋರಿಸೋ ಮೂಲಕ ಆಕ್ಟಿವಿಟಿ ರೂಮ್ ನಲ್ಲಿರೋ ಸ್ಪರ್ಧಿನ ನಾಮಿನೇಟ್ ಮಾಡ್ತಾ ಇದಾರ ಅನ್ನೋದನ್ನ ಸೂಚಿಸಬೇಕು. ಸಾಮಾನ್ಯವಾಗಿ ಒಬ್ಬ ಸ್ಪರ್ಧಿ ಇಬ್ಬರು ಸ್ಪರ್ಧಿಗಳನ್ನ ಮಾತ್ರ ನಾಮಿನೇಟ್ ಮಾಡೋ ಅವಕಾಶ ಇರುತ್ತೆ. ಈ ವಾರ ಎಲ್ಲಾ ಸ್ಪರ್ಧಿಗಳು ಬೇರೆ ಸ್ಪರ್ಧಿಗಳನ್ನ ನಾಮಿನೇಷನ್ಸ್ಗೆ ಆಯ್ಕೆ ಮಾಡಬಹುದು. ಇದರಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಅಂದ್ರೆ ನಾಮಿನೇಟ್ ಆಗಿರೋ ಸ್ಪರ್ಧಿಗಳು ಯಾರು ತಮ್ಮನ್ನ ನಾಮಿನೇಟ್ ಮಾಡಿದ್ದಾರೆ ಅನ್ನೋದನ್ನು ಊಹೆ ಮಾಡಬೇಕು. ಅದೇನಾದ್ರೂ ಅವರು ಸರಿಗೆ ಊಹೆ ಮಾಡಿದ್ರೆ ಅವರು ನಾಮಿನೇಷನ್ಸ್ ಇಂದ ಪಾರು ಆಗ್ತಾರೆ. ಇಲ್ಲಿ ಗಿಲ್ಲಿ ಅವರ ಒಂದು ಮಾಸ್ಟರ್ ಮೈಂಡ್ ಆಚೆ ಬಂದಿದೆ ಅಂತ ಹೇಳ್ಬೋದು. ಪ್ರೊಮೋ ಪ್ರಾರಂಭದಲ್ಲಿ ರಾಶಿಕಾ ಅವರು ಆಕ್ಟಿವಿಟಿ ರೂಮ್ ಒಳಗೆ ಹೋಗಿದ್ದಾಗ ಅವರಿಗೆ ಗಿಲ್ಲಿ ಅವರು ಹಸಿರು ಕಾರ್ಡ್ ತೋರಿಸಿ ಉಳಿಬೇಕು ಅಂತ ಸೂಚಿಸಿದ್ದಾರೆ. ಗಿಲ್ಲಿಗೂ ರಾಶಿಕಾಗೂ ಮೊದಲಿಂದನೂ ಆಗ ಬರ್ತಾ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಹಾಗಾಗಿ ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡೇ ಮಾಡ್ತಾರೆ ಅನ್ನೋದು ಎಲ್ಲರ ನಿರೀಕ್ಷೆ ಆಗಿರುತ್ತೆ. ಇಲ್ಲಿ ಗಿಲ್ಲಿ ರಾಶಿಕಾನ ಸೇವ್ ಮಾಡಬಹುದು ಅಂತ ರಾಶಿಕಾನು ನಿರೀಕ್ಷೆ ಮಾಡಿಲ್ದಿರೋ ಕಾರಣ ಅವರು ತಮ್ಮನ್ನ ಯಾರ್ಯಾರು ಸೇವ್ ಮಾಡಿದ್ದಾರೆ ಅನ್ನೋದನ್ನ ಊಹೆ ಮಾಡೋಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಈ ವಾರ ಅವರು ನಾಮಿನೇಷನ್ಸ್ ಇಂದ ಪಾರಾಗೋಕ್ಕೂ ಸಾಧ್ಯ ಇಲ್ಲ. ಇದ್ರ ಜೊತೆಗೆ ಗಿಲ್ಲಿ ಅವರು ರಾಶಿಕಾಗೆ ಗ್ರೀನ್ ಕಾರ್ಡ್ ತೋರಿಸೋಕೆ ಮತ್ತೊಂದು ಕಾರಣ ಏನಿರಬಹುದು ಅಂದ್ರೆ, ಈ ಸೀಸನ್ ಅಲ್ಲಿ ಇನ್ನು ಕೆಲವೇ ವಾರ ಉಳಿದಿರೋ ಕಾರಣ ತಮಗೆ ಯಾವಾಗಲೂ ಕಾರಣ ಇಲ್ಲದೆ ಎದುರು ನಿಂತು ಜಿದ್ದಾಜಿದ್ದಿ ಕೊಡೋ ಸದಸ್ಯರು ಇದ್ರೆ ಎಲ್ಲ ಕೆಟ್ಟ ರೀತಿಯ ಕಾರಣಗಳಿಗೆ ಅವರ ಹೆಸರನ್ನ ತಗೊಳ್ಬಹುದು. ಒಬ್ಬರನ್ನ ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಎಲ್ಲಾ ರೀತಿಯಿಂದ ಉಪಯೋಗ ಇರುತ್ತೆ ಅಂತ ಗಿಲ್ಲಿ ಅವರು ಈ ರೀತಿ ಮಾಡಿರಬಹುದು. ರಜತ್ ಮತ್ತು ಚೈತ್ರ ಇಬ್ರು ಕೂಡ ವಿನ್ನರ್ ರೇಸ್ ನಲ್ಲಿ ಇರೋರು ಗಿಲ್ಲಿ ಅಂತ ಸೂಚಿಸಿದ್ರು ಕೂಡ ರಾಶಿಕಾ ಅವರು ಇವತ್ತಿಗೂ ಕೂಡ ಗಿಲ್ಲಿನ ನಾಮಿನೇಷನ್ಸ್ಗೆ ಆಯ್ಕೆ ಮಾಡಿಕೊಂಡು ಅವರು ದಿನಕ್ಕೊಂದು ರೋಲ್ ಪ್ಲೇ ಮಾಡಿಕೊಂಡು ಕನ್ನಿಂಗ್ ತರ ಕಾಣಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಇವರ ಐಕ್ಯೂ ಮಟ್ಟ ಎಷ್ಟರ ಮಟ್ಟಿಗಿದೆ ಅಂತ ತೋರಿಸುತ್ತೆ. ರಕ್ಷಿತಾ ಅವರಿಗೆ ಕಾವ್ಯ ಸ್ಪಂದನ ಕಂಡ್ರೆ ಎಷ್ಟು ದ್ವೇಷ ಇದೆಯೋ ಅದೇ ರೀತಿ ರಾಶಿಕಾ ಅವರಿಗೆ ಗಿಲ್ಲಿ ಅಂದ್ರೆ ಅಷ್ಟೇ ದ್ವೇಷ. ಜೊತೆಗೆ ಬೇರೆಯವರ ಹೆಸರು ತಗೊಳ್ಳೋಕೆ ಅವರ ಫ್ರೆಂಡ್ ಝೋನ್ ತಡಿತಾ ಇದೆ ಅಂತ ಅನ್ನೋದು ಕೂಡ ಅಷ್ಟೇ ನಿಜ. ಪ್ರೊಮೋ ಪ್ರಕಾರ ಅಶ್ವಿನಿ ಮತ್ತು ರಕ್ಷಿತಾ ಅವರು ನಾಮಿನೇಷನ್ಸ್ ಇಂದ ಪಾರಾಗಿದ್ರೆ ಮಿಕ್ಕವರೆಲ್ಲ ನಾಮಿನೇಟ್ ಆದ ಹಾಗೆ ಕಾಣಿಸ್ತಾ ಇದೆ. ಜೊತೆಗೆ ತಮ್ಮನ್ನ ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತ ಊಹೆ ಮಾಡಿ ನಾಮಿನೇಷನ್ಸ್ ಇಂದ ಪಾರೋಗೋದು ಯಾರ ಕೈನಲ್ಲೂ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಅನಿಸಿಕೆ. ಸೂರಜ್, ರಾಶಿಕಾ ಮತ್ತು ಸ್ಪಂದನ ನಾಮಿನೇಟ್ ಆಗಿರೋ ಕಾರಣ ಈ ಮೂವರಲ್ಲಿ ಒಬ್ರು ಮನೆಯಿಂದ ಆಚೆ ಹೋಗೋ ಸಾಧ್ಯತೆ ಈ ವಾರ ದಟ್ಟವಾಗಿದೆ ಅಂತಾನೆ ಹೇಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.